ಮಾನ್ಯ ಸಂಸದರಿಗಿರ್ಬೋದು, ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳು ಪ್ರತಿಯೊಬ್ಬರಿಗೂ ನಾವು, ಯಾಕಂದ್ರೆ ಇವ್ರು ಅಂತ ಹೇಳ್ತಾ ಇಲ್ಲ, ನಮಗೇನು ಬೇಕಾಗಿದೆ ಇದರಿಂದ ಒಂದು ಮುಕ್ತಿ. ಈಗ ನೀವು ಇದನ್ನು ರಸ್ತೆ ಮಾಡೋ ಪೂರ್ವದಲ್ಲಿ ಏನು ಕಾಟಾಚಾರಕ್ಕೆ ಏನು ರಸ್ತೆ ಮಾಡ್ತಾ ಇದ್ದೀರಲ್ಲ, ರಸ್ತೆ ಮಾಡೋ ಪೂರ್ವ ಬದಲು ಇದಕ್ಕೆ ನೀವು ಡಾಂಬರೀಕರಣ ಮಾಡಿಕೊಡಿ. ನೀವು ಕೇಳಿದ್ರೆ ಏನು ಹೇಳ್ತಿದ್ದೀರಾ, ನೀಲೇಕಣೆ ರಸ್ತೆ ಆಗೋ ತನಕ ನಾವು ಡಾಂಬರೀಕರಣ ಮಾಡಲ್ಲ ಅಂತೇಳಿ ಹೇಳ್ತಿದ್ದೀರಾ. ನೀರುಗಳನ್ನು ಸಹಿತ ಹೊಡಿತಿಲ್ಲ. ಕಾಟಾಚಾರಕ್ಕೆ ನೀರು ಮನುಷ್ಯರು ಹುಚ್ಚಾದ್ರೂ 1% ಸ್ಪೀಡ್ ಬರುತ್ತೆ, ಬಟ್ ಇವ್ರ ಗಾಡಿ ನೀರು 1% ಸ್ಪೀಡ್ ಬರಲ್ಲ. ಇದಕ್ಕೇನಾದರೂ ಈಗ ಅಲ್ಲಿ ದಮನಬೇಲ್ ಶಾಲೆ ಇದೆ, 100 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದೇ ರೀತಿ ಜೆ ಶಾಲೆ ಇದೆ. ಆ ಹಿನ್ನೆಲೆ ನಾವು ಹೇಳ್ಕೊಳ್ಳೋದು ಏನು ಕೇಳಿದ್ರೆ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ನೀವು ಜನರ ದುಡ್ಡುಗಳನ್ನು ನೀವು ಜನರ ದುಡ್ಡುಗಳಲ್ಲಿ ನೀವು ವೇತನ ಅಥವಾ ಪ್ರತಿಯೊಂದು ಸೌಲಭ್ಯಗಳನ್ನು ಪಡಿತಿದ್ದೀರಾ. ನೀವು AC ರೂಮ್ ಕುತ್ಕೊಳ್ಳೋ ಪೂರ್ವದಲ್ಲಿ ನೀವು ಚಿಪ್ಕಿಯಿಂದ ವಿಶ್ವಕಪ್ಪ ತನಕ ನಮ್ಮ ಜೊತೆಗೆ ಪಾದಯಾತ್ರೆ ಮೂಲಕ ನೀವು ಬನ್ನಿ, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಾರೆ. ನಾವು ಹೇಳೋದು ಏನಾದ್ರು ತಪ್ಪಿದ್ರೆ ನಮ್ಮ ಮೇಲೆ ನೀವು ಏನು ಬೇಕಾದರೂ ಕೇಸ್ ಮಾಡ್ಬೋದು. ನಾವು ಇದನ್ನು ನಾವು ಹೇಳ್ತಿದ್ದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ಮೇ 12ರಂದು ಚಿಪ್ಗಿ ಪೊಲೀಸ್ ನಾಕಾ ಹತ್ತಿರ ಈಗ ನಾವು ರಸ್ತೆ ತಡೆಗಳನ್ನು ನಾವು ಮಾಡ್ತಾ ಇದ್ದಾಗದೆ. ಈಗಾಗಲೇ ನಾವು ತಹಶೀಲ್ದಾರ್ ಅವರಿಗೆ ನಾವು ಈ ದಿನ ನಾವು ಪರವಾನಗಿಯನ್ನು ನಾವು ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಈಗ ನಾವು ಉತ್ತರ ಕರ್ನಾಟಕ ಆಟೋ ಸಂಘ ಇರ್ಬೋದು, ಅದೇ ರೀತಿ ಅನೇಕ ಸಂಘಟನೆಗಳು ಬೆಂಬಲ ನೀಡಿದ್ದೇವೆ. ಏನಾದರೂ ನಾವು ಈಗ ಪ್ರತಿಭಟನೆ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಇದಕ್ಕೆ ಮಾನ್ಯ ಸಂಸದರು ಹಾಗೆ ಮಾನ್ಯ ಸಂಬಂಧಪಟ್ಟ ಈಗ NH ಏನು ಹೆಡ್ ಬರ್ತಾರಲ್ವ, ಅಥವಾ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳೇ ಕಾರಣರು. ಈಗ ನಾವು ಹೇಳೋದು ಏನು ಉದ್ದೇಶ ಏನು ಕೇಳಿದ್ರಿ, ಅವ್ರು 10ರೊಳಗೆ ನಮಗೆ ಇಲ್ಲಿ ಏನು ಅಗಲೀಕರಣ, ಏನು ರಸ್ತೆಗಳನ್ನು ಕಡೀಕರಣ ಮಾಡಿ ಅವರು ಮರು ಡಾಂಬರೀಕರಣ ಮಾಡಿಕೊಟ್ರೆ ನಾವು ಪ್ರತಿಭಟನೆಯನ್ನು ವಾಪಸ್ ತಗೊಂತೇವೆ. ಇಲ್ಲಾಂದ್ರೆ ಅವ್ರು ಬೇಕಾದ್ರೆ ನಮ್ಮ ಮೇಲೆ ಬೇಕಾದ್ರೆ 1000 ಕೇಸ್ ಹಾಕಲಿ, ನಾವು 1000 ಅಲ್ಲ ಬೇಕಾದ್ರೆ ಎಷ್ಟೇ ಕೇಸ್ ಹಾಕಲಿ. ನಮಗೆ ಮನವಿ ಕೊಡ್ಲಿಕ್ಕೆ ಹೋದಾಗ ಹೇಳ್ತಾರೆ ಕೇಸ್ ಹಾಕ್ಬೋದು ನಿಮ್ಮ ಮೇಲೆ ಅಂತೇಳಿ. ಕೇಸ್ ಅಲ್ಲ ಸ್ವಾಮಿ, ನೀವು ಏನು ಹಾಕ್ಬೋದು, ನಮ್ಮನ್ನು ಗಲ್ಲಿಗೇರಿಸ್ಬೋದು ಅಷ್ಟೇ ತಾನೇ. ನಾವು ಕೂಡ ಜನರಿಗೋಸ್ಕರ ನಾವು ಗಲ್ಲಿಗೇರಿಸ್ಲಿಕ್ಕೂ ಸಿದ್ಧ. ಆ ಹಿನ್ನೆಲೆ ನಾವು ಹೇಳೋದು ಏನು ಕೇಳಿದ್ರೆ, ಈ ಭಾಗದ ಈಗ ಸಾರ್ವಜನಿಕರಲ್ಲಿ ಸಂಘ ಸಂಸ್ಥೆಗಳಲ್ಲಿ ಏನಿದ್ರೆ ನೀವು ಬರೀ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ನೀವು ಟ್ರೋಲ್ ಮಾಡೋ ಬದಲಿಗೆ ನಾವೇನು ಮೇ 12ಕ್ಕೆ ನಾವೇನು ಪ್ರತಿಭಟನೆ ಮಾಡ್ತಿದ್ದಾವಲ್ಲ, ಈ ಪ್ರತಿಭಟನೆ ತಾವೆಲ್ಲರೂ ಪಕ್ಷಾತೀತವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಈಗ ಜನರ ಒಂದು ಸ್ಪಂದನೆ ತಾವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ.